ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಮೊದಲನೇದಾಗಿ ಕ್ಷಮೆ ಇರಲಿ, ಐ ಆಮ್ ರಿಯಲಿ ಸಾರಿ. ಯಾಕೆ ಅಂತಂದರೆ ಇಷ್ಟು ದಿನ ಡಯಟ್ ಬ್ಲಾಗ್ ಮಾಡಿಲ್ಲ. ನನಗೆ ಗೊತ್ತು ನೀವೆಲ್ಲ ವೆಯ್ಟ್ ಮಾಡ್ತಾ ಇರ್ತೀರ ಅಂತ, ನನ್ನ ಮೇಲೆ ಕೋಪ ಕೂಡ ಇರುತ್ತೆ ಅಂತ ಗೊತ್ತು. ಬಟ್ ನನ್ನ ಸಿಚುವೇಶನು ನಿಮ್ಮೆಲ್ರಿಗೂ ಗೊತ್ತು. ಸ್ಟಿಚಿಂಗ್ ಇರೋದ್ರಿಂದ ಇಲ್ಲಿ ನೋಡ್ತಾ ಇದ್ದೀರಾ, ಸೋಫಾದಲ್ಲೆಲ್ಲ ನೋಡಿ, ಇನ್ನೂ ಒಳಗಡೆ ಎಲ್ಲ ಇದೆ. ಸೊ ಸಿಕ್ಕಾಪಟ್ಟೆ ಸ್ಟಿಚಿಂಗ್ ಇರೋದ್ರಿಂದ ಏನಾಗ್ಬಿಡುತ್ತೆ, ನನಗೆ ಅದರಲ್ಲಿ ಸ್ವಲ್ಪ ಕಾನ್ಸಂಟ್ರೇಟ್ ಜಾಸ್ತಿ ಮಾಡೋದ್ರಿಂದ ಡಯಟ್ ನನಗೆ ಬ್ಯಾಲೆನ್ಸ್ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿನೇ ನನಗೆ ಇಷ್ಟು ದಿನ ಡಯಟ್ ಬ್ಲಾಗ್ಸ್ ಮಾಡೋಕ್ಕಾಗಿಲ್ಲ. ಆದರೂ ಈಗ ನಾನು ಅನ್ಕೊತೀನಿ ಎಷ್ಟೇ ಬ್ಯುಸಿ ಇದ್ರೂ ಮಾಡಬೇಕು ಅಂತ. ಈ ಸ್ಟಿಚಿಂಗ್ ಇರುತ್ತಲ್ವ, ಸ್ಟಿಚಿಂಗ್ ಮಾಡೋ ಸ್ಟ್ರೆಸ್ಸಲ್ಲಿ ಏನಾಗ್ಬಿಡುತ್ತೆ, ಪ್ರತಿ ಸಲ ಈಗ ತಿನ್ನೋದನ್ನೇ ನಾವು ವಿಡಿಯೋ ಮಾಡೋದು, ಹೆಂಗಿದ್ರು ತಿಂದೇ ತಿರ್ತೀವಿ, ಎಷ್ಟೇ ಕೆಲಸ ಇದ್ರೂ ತಿನ್ನೋದು ಮರೆಯಲ್ವಲ್ಲ, ತಿಂತೀವಿ, ಅದನ್ನು ವಿಡಿಯೋ ಮಾಡಿ ಹಾಕ್ಬೋದು ಅಂತಂದರೆ ನನಗೆ ಏನಾಗ್ಬಿಡುತ್ತೆ ನೋಡಿ, ಇವಾಗ ಕರೆಕ್ಟಾಗಿ 11:30 ಆಗ್ತಾ ಇದೆ. ಅಂದರೆ ಇವತ್ತಿಂದ ಡಯಟ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಡೇ 1. ಡಯಟ್ ಸ್ಟಾರ್ಟ್ ಮಾಡಿದ್ರೆ ನನಗೆ 12 ಆಗಿಬಿಡುತ್ತೆ. 12ವರೆಗೂ ಇದೆಲ್ಲ ಮಾಡಿಕೊಂಡು ಶೂಟ್ ಮಾಡಿಕೊಂಡು ಮತ್ತೆ ತಿನ್ನು, ಮತ್ತೆ ಎದ್ದೇಳು, ಮತ್ತೆ ವಾಶ್ರೂಮ್ಗೆ ಇದೇ ಆಗೋಗುತ್ತೆ. ಸ್ಟಿಚಿಂಗು 4 ಹೊಲಿಯೋದ್ರೆ 2 ಹೊಲಿಯೋಕ್ಕಾಗೋದು, ಆ ಥರ ಆಗ್ಬಿಡುತ್ತೆ. ಆ ಡ್ರೆಸ್ಗೆ ಏನು ಮಾಡ್ಬಿಡ್ತೀನಿ, ನನಗೆ ಡಯಟ್ ಅಂತಂದರೆ ನನಗೆ ಸಪ್ರೇಟಾಗಿ ಫುಡ್ ಅನ್ನೋದನ್ನು ಮಾಡ್ಕೋಬೇಕಲ್ವಾ. ಇರುತ್ತೆ, ಏನೇ ಇಲ್ಲ ಅಂದರೂ ಒಂದು ಚಪಾತಿ ಆದರೂ ಮಾಡ್ಕೋಬೇಕು, ಇಲ್ಲ ಏನಾದರೂ ಪ್ರೋಟೀನ್ಗೋಸ್ಕರ ಪಲ್ಯ ಮಾಡ್ಕೋಬೇಕು, ಅದಕ್ಕೆಲ್ಲ ಟೈಮ್ ಬೇಕಲ್ವಾ. ಹಂಗಾಗಿ ಟೈಮ್ ಜಾಸ್ತಿ ಎಳೆಯುತ್ತೆ ಅಂತ ನಾನೇನು ಮಾಡ್ತೀನಿ, ಮನೇಲಿ ಏನು ಮಾಡಿದರೆ ಅದನ್ನೇ ಫುಡ್ಡನ್ನು ತಿನ್ನೋದು, ಇದಾಗ್ಬಿಡೋದು. ಸೊ ಹಂಗಾಗಿನೇ ನನಗೆ ಟೈಮಿಂಗ್ಸ್ ಅನ್ನೋದು ಅಡ್ಜಸ್ಟ್ ಆಗಲ್ಲ. ಬಟ್ ಇವತ್ತಿಂದ ಸ್ವಲ್ಪ ಟ್ರೈ ಮಾಡೋಣ. ಯಾಕಂತಂದರೆ ಇನ್ನು ಗೌರಿ ಗಣೇಶ ಹಬ್ಬ ಬಂತು, ಅದಾದಮೇಲೆ ದಸರಾ ದೀಪಾವಳಿ ಎಲ್ಲ ಬಂತು. ಅಷ್ಟರೊಳಗಡೆ ನನ್ನ ಟಾರ್ಗೆಟ್ ರೀಚ್ ಆಗೋಣ ಅಂತ ಅಂದ್ಬಿಟ್ಟು ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ನಾನು ಹೇಳಲ್ವಾ, ಯಾವಾಗಲೂ ಅಷ್ಟೇ ನನ್ನ ಟಾರ್ಗೆಟ್ ಇರೋದೇ 58. ಕಷ್ಟ ಆದರೂ ಪರವಾಗಿಲ್ಲ, ಇಷ್ಟಪಟ್ಟು ನಾನು ವೆಯ್ಟ್ ಲಾಸ್ ಮಾಡಲೇಬೇಕು ಅಂದ್ಕೊಂಡಿದ್ದೀನಿ, ಮಾಡ್ತೀನಿ ಕೂಡ. ಬಟ್ ಈ ಸ್ಟಿಚಿಂಗ್ ಡ್ರೆಸ್ಸಿಂದ ಸ್ವಲ್ಪ ಆ ಕಡೆ ಈ ಕಡೆ ಆಗೋಗುತ್ತೆ, ಅಷ್ಟು ಬಿಟ್ಟರೆ ಇನ್ನೇನು ಇಲ್ಲ. ಈಗ ಲಾಸ್ಟ್ ಒಂದು 2 ವೀಕ್ಸ್ ಆಯ್ತೇನೋ ನಾನು ಡಯಟ್ ಮಾಡೋದು ಬಿಟ್ಟು. ವರಮಹಾಲಕ್ಷ್ಮಿ ಹಬ್ಬದ ಮುಂದೆಯಿಂದನೇ ಬಿಟ್ಬಿಟ್ಟಿದ್ದೆ 1 ವೀಕು. ಇನ್ನು ವರಮಹಾಲಕ್ಷ್ಮಿ ಹಬ್ಬ ಆಗಿ ಕೂಡ ಇನ್ನೇನು ಹತ್ರ ಇವತ್ತು 2 ವೀಕ್ಸ್ ಜಾಸ್ತಿನೇ ಆಯಿತು. 8ನೇ ತಾರೀಕಿಂದ ಅಂದರೆ ಓ ಮೈ ಗಾಡ್, ಜಾಸ್ತಿನೇ ಆಯಿತು. ಒಂದು ಹತ್ರ 20 ದಿವಸ ಮೇಲೆ ಆಗಿದ್ದ. ಸೊ ಸಿಕ್ಕಾಪಟ್ಟೆ ವೆಯ್ಟ್ ಅಂತೂ ಗೈನ್ ಆಗಿದ್ದೀನಿ ಸ್ನೇಹಿತರೆ. ವೆಯ್ಟ್ ತೋರಿಸ್ತೀನಿ ನೋಡಿ ನೀವೇ. ಬಟ್ ನನಗೆ ನೆನ್ನೆ ವೆಯ್ಟ್ ಹೇಳಿಬಿಡ್ತೀನಿ ಎಷ್ಟು ಅಂತಂದರೆ, ನಾನು ನೆನ್ನೆ ಚೆಕ್ ಮಾಡಿಕೊಂಡಾಗ, ಅದಕ್ಕೆ ಮುಂಚಿನ ದಿನ ವೆಯ್ಟ್ ಚೆಕ್ ಮಾಡಿಕೊಂಡಾಗ 68.400 ಇತ್ತು. ಆಮೇಲೆ ಮತ್ತೆ ಇನ್ನೊಂದು ದಿವಸಕ್ಕೆ ನಂದು ಹೆಂಗೆ ಅಂದರೆ, ನಾನು ಹೇಳಿಲ್ವಾ, ಒಂದು ಚೂರು ರೈಸ್ ಐಟಮು ಚೆನ್ನಾಗಿ ಇಷ್ಟಪಟ್ಟು ಚೆನ್ನಾಗಿ ತಿಂದ್ಬಿಟ್ಟೆ ಅಂತಂದರೆ ಒಂದು ದಿನಕ್ಕೆ 400-300 ಗ್ರಾಮ್ಸು ಜಾಸ್ತಿ ಆಗೋದಂತೂ ಜಾಸ್ತಿನೇ. ಆಮೇಲೆ ಒಂದಿನ 68.300. ಓಕೆ, ಒಂದು 3-4 ಡೇಸ್ ಅದೇ ವೆಯ್ಟ್ ಬ್ಯಾಲೆನ್ಸ್ ಆಗ್ತಾಯಿತ್ತು. ಸಾರಿ, 69.400-300 ಹಿಂಗೆ ಇತ್ತು, ಪರವಾಗಿಲ್ಲ ಅಂತಂದರೆ. ಮತ್ತೆ ಇನ್ನೊಂದು ದಿವಸ ನೋಡ್ತೀನಿ 69.800 ಆಗೋಗಿತ್ತು ಮೊನ್ನೆ. ಆಮೇಲೆ ಇದೇನಪ್ಪ ಇದು, ಪರವಾಗಿ ಹೋಗ್ಲಿ ಬಿಡು 400 ತಾನೇ ಅಂತ ನಾನು ಅಂದ್ಕೊಂಡಿದ್ದು. ನಾನು ನಿಮ್ಮ ಹತ್ರ ಕೂಡ ಹೇಳ್ತಿದ್ದೆ 70 ಯಾವತ್ತೂ ನಾನು ನೋಡಲೇಬಾರ್ದು ಅಂತ. ಆಮೇಲೆ ನಿನ್ನೆ ಬೆಳಗ್ಗೆ ಎದ್ದು ವೆಯ್ಟ್ ನೋಡ್ತೀನಿ 70.900. ಒಂದೇ ದಿನಕ್ಕೆ 1 kg 100 ಗ್ರಾಮ್ ಜಾಸ್ತಿ ಆಗ್ಬಿಟ್ಟಿದ್ದೀನಿ. ಅದು ನಾನು ಅನ್ಹೆಲ್ದಿ ಫುಡ್ ಎಲ್ಲ ತಿಂದಿದ್ದೆ. ಓಕೆ, ಈ ಮಧ್ಯದಲ್ಲಿ ನನಗೇನು ಪ್ರಾಬ್ಲಮ್ ಆಗಿದೆ ಅಂತಂದರೆ, ನೀವು ವಿಡಿಯೋ ಲೆಂತಿ ಆಗುತ್ತೆ ಅಂತ ಖಂಡಿತವಾಗ್ಲೂ ಇದು ಮಾಡ್ಕೋಬೇಡಿ. ಡಯಟ್ದು ಇರುತ್ತೆ, ನಾನು ಇದನ್ನ ಹೇಳೋದು ಇರುತ್ತೆ. ಬಟ್ ನಿಮಗೂ ಕೂಡ ಇದು ಹೆಲ್ಪ್ ಆಗುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ. ಈ ಡಯಟ್ ಸ್ಟಾಪ್ ಮಾಡಿಬಿಟ್ರೆ ನಾನು ಏನು ಮಾಡ್ತೀನಿ ಅಂತಂದರೆ, ಮೇಯ್ನ್ ವೆಜಿಟೇಬಲ್ ಜ್ಯೂಸ್ ಕುಡಿಯಲ್ಲ, 1 ನೀರು ಕರೆಕ್ಟಾಗಿ ಕುಡಿಯಲ್ಲ, 2 ಆ ನೀರು ಕುಡಿದೀರಾ ಮತ್ತೆ ಎಲ್ಲನೂ ರೈಸು ಸಾಂಬಾರು 2 ಸಲ ತಿನ್ನೋದು. ಅಂದರೆ ಒಂದು ಸಲ ಇಷ್ಟು ಇಟ್ಕೊಂಡು ತಿಂದರೆ ಮತ್ತೆ ಇನ್ನೊಂದು ಸಲ ತಿನ್ನಬೇಕು ಅನಿಸಿದಾಗ, ಡಯಟ್ ಇಲ್ಲ ಅಲ್ವಾ, ಬಿಡು ತಿನ್ಬಿಡೋಣ ಅಂತ ಅಂದ್ಬಿಟ್ಟು ಏನಾಗುತ್ತೆ, ಎರ್ರ ಫುಡ್ಡು ತಿನ್ನೋದು ಸ್ಟಾರ್ಟ್ ಆಗಿಬಿಡುತ್ತೆ. ಇನ್ನೊಂದು ಮೇಯ್ನ್ ನಿದ್ದೆ. ಈ ಸ್ಟಿಚಿಂಗಲ್ಲಿ ಏನಾಗ್ಬಿಡುತ್ತೆ, 11:30 12 ಗಂಟೆ 1 ಗಂಟೆ ಆದ್ರೂ ಮಲಗಲ್ಲ. ಈ ನಿದ್ದೆ ಮೇಯ್ನ್ ನನಗೆ ಹೇಳ್ತಾ ಇಲ್ವಾ, ಮೇಯ್ನು ಫುಡ್ಡು, ಸ್ಲೀಪು, ಬಾಡಿ ಆ್ಯಕ್ಟಿವಿಟಿ ಅನ್ನೋದು ಇರಬೇಕು. ನಾನು ಕೂತ್ಕೊಂಡೇ ಸ್ಟಿಚ್ ಮಾಡ್ತಾ ಇರ್ತೀನಿ. ಇನ್ನೊಂದು ವರಮಹಾಲಕ್ಷ್ಮಿ ಹಬ್ಬ ಆಗಿದ್ದು 2 ಡೇಸ್ವರೆಗೂ, ಒಂದು 10 ಡೇಸ್ವರೆಗೂ ವಾಕಿಂಗೇ ಮಾಡಿಲ್ಲ. ಆ ವಾಕಿಂಗಿಗೆ ಹೋದರೆ 1.5 ಅವರ್ ಎಲ್ಲಿ ವೇಸ್ಟ್ ಆಗುತ್ತೆ, 1.5 ಅವರಲ್ಲಿ ಒಂದು ಬ್ಲೌಸ್ ಹೊಲಿಬೋದಲ್ಲ ಅಂತ ಅಂದ್ಬಿಟ್ಟು ಫುಲ್ ಆ್ಯಂಡ್ ಫುಲ್ ಹಿಂಗೇ ಆಗೋಯ್ತು. ಈ ಇದರಲ್ಲಿ ಹಬ್ಬ ಹರಿದಿನ ಅಂತ ಎಲ್ಲ ತಿಂದು ಚೆನ್ನಾಗಿ ಇದು ಮಾಡಿದ್ನ. ನೆನ್ನೆ ನಾನು ವೆಯ್ಟ್ ನೋಡ್ತೀನಿ 70.900. ನಾನು ಫುಲ್ ಶಾಕ್ ಆಗೋಯ್ತು. ನಾನೇನು ಅಂದ್ಕೊಂಡೆ,
ಇನ್ನು 70 ನನ್ನ ಲೈಫಲ್ಲಿ ನಾನು ನೋಡಬಾರ್ದು ಅಂತ ಅಂದ್ಕೊಂಡಿದ್ದವಳು ಮತ್ತೆ 70 ಬಂದ್ಬಿಡ್ತಲ್ಲ. ಛೇ, ಈ ಥರ ಆಗಬಾರ್ದು. ಇನ್ನೇನೇ ಆಗಲಿ ಕಷ್ಟ ಆದರೂ ಪರವಾಗಿಲ್ಲ, 1 ಡೇಸ್ 2 ಡೇಸ್ ಡಯಟ್ ಏನಾದರೂ ಮಾಡೋಕ್ಕಾಗಿಲ್ಲ, ಸ್ಟಿಚಿಂಗ್ ಬ್ಯುಸಿ ಇದ್ದರೂ ಕೂಡ ಡಯಟ್ ಅಂತೂ ಮಾಡ್ಕೊಂಡೇ ಹೋಗ್ಬೇಕು. ನಾನು ಪ್ರತಿ ಸಲ ಅನ್ಕೊತಾ ಇರ್ತೀನಿ ಸ್ನೇಹಿತರೆ, ನನ್ನ ಮೆಂಟಾಲಿಟಿ ಹಂಗೆ. ಒನ್ಸ್ ಬಿಟ್ಬಿಟ್ರೆ ನನಗೆ ಈ ಸ್ಟಿಚಿಂಗ್ ಸ್ಟ್ರೆಸ್ಸಿಂದ ನಾನು ಹೇಳ್ತಾ ಇರೋದು, ಸಿಕ್ಕಾಪಟ್ಟೆ ಬೇಜಾರಾಗೋಯ್ತು. ಆದ್ರೂ ನನಗೆ ಜನ ಇನ್ನೊಂದು ಏನು ಮೈನಸ್ ಅಂತಂದರೆ, ಜನ ಎಲ್ಲ ಅಯ್ಯೋ ಇನ್ನು ಸಾಕು ನೀನು ತುಂಬ ಸಣ್ಣ ಆಗ್ಬಿಟ್ಟಿದ್ಯಾ, ಇನ್ನು ಸಾಕು, ಇನ್ನು ಮಾಡೋಕ್ಕೆ ಹೋಗ್ಬೇಡ, ಇನ್ನು ಮಾಡಿದ್ರೆ ನೀನು ಇದ್ದಿದ್ದು ಪೇಷಂಟ್ ಥರ ಕಾಣಿಸ್ತೆ ಅಂತ ಅದೊಂದು ಮೈಂಡಲ್ಲಿ ಕೂತ್ಕೊಬಿಡುತ್ತೆ. ಬಿಡು 70 ಸಾಕು ಅನ್ನೋ ಮೈಂಡ್ ಸೆಟ್ಟು ಒಂದೊಂದು ಸಲ ಬರುತ್ತೆ. ಆಮೇಲೆ ನಾನು ಅಂದ್ಕೊಂಡೆ ಇದು ನನಗೆ ಸೆಟ್ ಆಗಲ್ಲ. ನಾನು 58 ಬಂದ್ಬಿಟ್ರೆ ಸ್ನೇಹಿತರೆ, ಆಮೇಲೆ 60 ಆದರೆ 2 kgs ಜಾಸ್ತಿ ಆದಂಗೆ ಎಲ್ಲ ಡಯಟ್ ಮಾಡೋದು ಮತ್ತೆ ಕಮ್ಮಿ ಮಾಡ್ಕೊಳ್ಬೋದು. ಬಟ್ 58 ಮಾಡಬೇಕು. ಇವಾಗ ಕರೆಕ್ಟಾಗಿ 12.5 kg ನನ್ನ ಟಾರ್ಗೆಟು. 50 ಡೇಸಲ್ಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಮಾಡೋಣ ಅಂದ್ಕೊಂಡಿದ್ದೀನಿ. ದೇವ್ರ ದಯೆ, ವೆಂಕಟರಮಣ ಸ್ವಾಮಿ ದೇವ್ರ ದಯೆ ಚೆನ್ನಾಗಿ ಆಗ್ಬಿಡ್ಲಿ, ವೆಯ್ಟ್ ಲಾಸ್ ಎಲ್ಲನೂ ಚೆನ್ನಾಗಿ ಕಂಪ್ಲೀಟ್ ಮಾಡೋಣ. 50 ಡೇಸಲ್ಲಿ ಎಷ್ಟಾಗುತ್ತೋ ಏನೋ. ಇವಾಗ ನನ್ನ ಪ್ರಸ್ತುತದ ವೆಯ್ಟ್ ಬಂದ್ಬಿಟ್ಟು ಬೆಳಗ್ಗೆ ಬಂದ್ಬಿಟ್ಟು 70.450. ಅಂದರೆ ನೆನ್ನೆ ಒಂದು ದಿವಸಕ್ಕೇ ನಾನು ನೆನ್ನೆಯಿಂದನೇ ಸ್ವಲ್ಪ ಫುಡ್ ಎಲ್ಲ ಕಂಟ್ರೋಲ್ ಮಾಡಿಬಿಟ್ಟೆ. ನನಗಿದು ಇಷ್ಟೊಂದು ನೋಡಬಾರ್ದು, ನಾನು ತುಂಬ ಕಣ್ಣಲ್ಲಿ ನೀರೇ ಬಂದ್ಬಿಡ್ತು. ಸೊ ಇಷ್ಟೊಂದೆಲ್ಲ ನೋಡಬಾರ್ದು ಅಂತ ಅಂದ್ಬಿಟ್ಟು ನಾನೇನು ಮಾಡಿದೆ, ಸರಿ ಇದೆಲ್ಲ ನಾನು ಆಯಿತು ಅಂತ ಅಂದ್ಬಿಟ್ಟು ನಾನೇನು ಮಾಡಿದೆ, ಸರಿ ಅಂತ ಅಂದ್ಬಿಟ್ಟು ನೆನ್ನೆ ಸ್ವಲ್ಪ ಫುಡ್ ಕಂಟ್ರೋಲ್ ಎಲ್ಲ ಮಾಡಿದ್ದಕ್ಕೆ ಅದು ಆಟೋಮೆಟಿಕ್ಲಿ 1 ಡೇಗೇನೆ 450 ಗ್ರಾಮ್ಸು ಕಡಿಮೆ ಆಗಿದೆ. ಈ ಒಂದು ಪ್ರಾಸೆಸ್ಸಲ್ಲಿ 20 ಡೇಸಲ್ಲಿ ನನಗಾಗಿರೋ ಪ್ರಾಬ್ಲಮ್ ಏನು ಅಂತಂದರೆ, ಸ್ಲೀಪ್ ಅಂತೂ ಇಲ್ವಾ, ಹೆಡ್ಡೇಕು ಪದೇ ವಾರದಲ್ಲಿ 2 ಸಲ ಬರೋದು. ಇನ್ನೊಂದು ಸ್ವಲ್ಪ ಕಾಫಿಗೆ ಅಡಿಕ್ಟ್ ಆಗಿಬಿಡ್ತೀನಿ ನಾನು, ಈ ತಲೆನೋವು ಬಂದಾಗೆಲ್ಲ ಕಾಫಿ ಕುಡಿಯೋದು ಅಂತ. ಸೊ ಅದೊಂದು ಬ್ಯಾಡ್ ಹ್ಯಾಬಿಟ್ ಆಗಿಬಿಟ್ಟಿತ್ತು. ಈಗ ಬಿಟ್ಟಿದ್ದೀನಿ, ನಾನು ಬಿಟ್ಬಿಡ್ತೀನಿ, ನನಗೇನು ಅಷ್ಟೊಂದು ಕ್ರೇವಿಂಗ್ಸ್ ಎಲ್ಲ ಇಲ್ಲ. ಬಟ್ ಆ ಹೆಡ್ಡೇಕ್ ಬಂದಾಗ ಅದು ಹೆಂಗೆ ಅಂತಂದರೆ ಒಂದು ಮ್ಯಾಜಿಕ್ ಥರ, ಅದು ಕುಡಿದ್ರೆ ನನಗೆ ಕಮ್ಮಿ ಆಗಿಬಿಡುತ್ತೆ. ಸೊ ಆ ಥರ ಪದೇ ಹೆಡ್ಡೇಕ್ ಬರೋದು. ಡಯಟ್ ಬಿಟ್ಟೆ ಅಂದರೆ ನಾರ್ಮಲ್ ಫುಡ್ಡುಗಳು ಅದು ಇದು ಯಥೇಚ್ಛವಾಗಿ ತಿಂತೀನಲ್ವಾ. ಸೊ ಹಾಗಾಗಿ ಏನಾಗ್ಬಿಡುತ್ತೆ, ತಲೆನೋವು ಜಾಸ್ತಿ ಬಂದ್ಬಿಡುತ್ತೆ. ಸೊ ಅದಾದಮೇಲೆ ಇನ್ನೊಂದು ಏನಪ್ಪ ಅಂತಂದರೆ ವೆಯ್ಟ್ ಗೇನ್ ಜಾಸ್ತಿ ಆಗೋದು. ವೆಯ್ಟ್ ಗೇನ್ ಜಾಸ್ತಿ ಆಗ್ಬಿಡ್ತೀನಿ. ನಾನು ತಿನ್ನೋದು ಹಾಗೆ ಇರುತ್ತಲ್ವಾ. ಸೊ ಅದರಿಂದ ಏನಾಗ್ಬಿಡುತ್ತೆ ವೆಯ್ಟ್ ಗೇನು. ಇನ್ನೊಂದು ಮೇಯ್ನು ಸರಿಯಾಗಿ ನೀರು ಕುಡಿತಾ ಇಲ್ಲ, ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ಮು. ಫಸ್ಟಲ್ಲಿ ಹೆಂಗಿರೋದು ಅಂತಂದರೆ, ಡೈಲಿ ಮಾರ್ನಿಂಗ್ ಎದ್ದಿದ ತಕ್ಷಣನೇ ವಾಶ್ರೂಮ್ ಯೂಸ್ ಮಾಡಿಬಿಟ್ಟು ವೆಯ್ಟ್ ಚೆಕ್ ಮಾಡ್ತಿದ್ದೆ. ಈಗ ಒಂದೊಂದು ಸಲ ಏನಾಗುತ್ತೆ 2-3 ಡೇಸು ಮಧ್ಯಾಹ್ನ ಆ ಥರ, ಇಲ್ಲ ಸಾಯಂಕಾಲ ಆ ಥರ ಇದಾದಾಗ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಆಗ್ಬಿಡುತ್ತೆ. ಮಾರ್ನಿಂಗ್ ಹೋಗೋಕ್ಕೆ ಆಗಲ್ಲ, ಆ ಥರ ಎಲ್ಲ ಪ್ರಾಬ್ಲಮ್ ಆಗಿಬಿಟ್ಟಿತ್ತು ನನಗೆ. ಸರಿ ಇದು ನಾನು ಈ ಥರ ಮಾಡ್ಕೋಬಾರ್ದು ಅಂತ ಅಂದ್ಬಿಟ್ಟೆ ನಾನು ಮತ್ತೆ ಡಯಟ್ ಸ್ಟಾರ್ಟ್ ಮಾಡಿದ್ದೀನಿ. 50 ಡೇಸ್ ಡಯಟ್ ಚಾಲೆಂಜು. ಸೊ ನೀವೆಲ್ಲರೂ ಫಾಲೋ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ಯಾಕಂದ್ರೆ ನಾನು ಮಧ್ಯದಲ್ಲಿ ಸ್ಟಾಪ್ ಮಾಡಿಬಿಡ್ತೀನಿ, ನನಗೆ ಬೇಜಾರು. ಅಯ್ಯೋ ಪಾಪ ಎಷ್ಟೊಂದು ಜನ ಫಾಲೋ ಮಾಡ್ತಾ ಇರ್ತಾರೆ ಮತ್ತೆ ಸ್ಟಾಪ್ ಮಾಡಿಬಿಡ್ತಾರೆ, ನನ್ನನ್ನು ಬೈಕೊತಾರೇನೋ ಅಂತ ಅನ್ಕೊತೀನಿ. ನನಗೆ ಅಷ್ಟು ಭಯ. ನನಗೆ ಅದಕ್ಕೆ 68.500 50 ಗ್ರಾಮ್ಸ್ ಕಮ್ಮಿ 68ಗೆ ಹೋಗಿದ್ದೆ ಅವಳು. ಮತ್ತೆ 2.5 kg ಮೇಲೆ ಜಾಸ್ತಿ ಆಗ್ಬಿಟ್ಟಿದ್ದೀನಲ್ಲಪ್ಪ ಅಂತ ಭಯ. ನಿಮ್ಮ ಮುಂದೆ ನನಗೆ ಅದನ್ನು ಹೇಳ್ಕೊಳ್ಳೋಕ್ಕೂ ಒಂಥರ ಮುಜುಗರ. ಇವ್ರು ಯಾವಾಗಲೂ ಹಿಂಗೆ ಅಂತ ಬೈಕೊತೀರಾ ಅಂತ ಅನ್ನೋದು. ಬಟ್ ನನ್ನ ಸಿಚುವೇಶನ್, ನಾನು ಆರಾಮಾಗಿದ್ದರೆ ಅಂತೂ ನಾನು ಆ ಥರ ಆಗಲ್ಲ. ಬಟ್ ನನಗೆ ಸ್ಟಿಚಿಂಗ್ ಇರೋದ್ರಿಂದ ತುಂಬ ಇದಾಗ್ತಿದೆ. ಬಟ್ ಮಾಡ್ಕೊಂಡು ಹೋಗೋಣ, ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಮಾಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾಳೆಯಿಂದ ಇವತ್ತೇ ಇದು ಡೇ 1 ಡಯಟೇ ನಾನು ಸ್ಟಾರ್ಟ್ ಮಾಡಿದ್ದೀನಿ. ಏನೆಲ್ಲ ಮಾಡಿದ್ದೀನಿ ಏನು ಅಂತ ಕ್ವಿಕ್ಕಾಗಿ ಡೇ ಫುಲ್ಲು ತೋರಿಸ್ಬಿಡ್ತೀನಿ. ನಾಳೆಯಿಂದ ಮತ್ತೆ ಡೈಲಿ ಡಯಟ್ ವ್ಲಾಗ್ಸ್ ಅಂತೂ ಬಂದೇ ಬರುತ್ತೆ. ಓಕೆನಾ. ಸೊ ಎಲ್ಲರೂ ನೀವು ಕೂಡ ಯಾರೆಲ್ಲ ಫಾಲೋ ಮಾಡ್ತಾ ಇದ್ದೀರಾ, ಡಯಟ್ ಕಂಟಿನ್ಯೂ ಮಾಡಿ ಎಷ್ಟೆಲ್ಲ ವೆಯ್ಟ್ ಲಾಸ್ ಆಗ್ತೀರಾ ಅನ್ನೋದು ಕೂಡ ಅಪ್ಡೇಟ್ ಮಾಡ್ತಾ ಇರಿ ವೀಕ್ಲಿ ಒನ್ಸ್. ಓಕೆ, ನಾನು ಡೈಲಿ ಅಂತೂ ವೆಯ್ಟ್ ಅಪ್ಡೇಟ್ ಮಾಡ್ತಾ ಇರ್ತೀನಿ, ಎಷ್ಟೆಷ್ಟು ಕಮ್ಮಿ ಆಗಿದ್ದೀನಿ ಏನು ಅಂತ. ಓಕೆನಾ. ಸೊ ನಾಳಿನ ವಿಡಿಯೋದಲ್ಲಿ ಸಿಗ್ತೀನಿ. ನೀವಂತೂ ಡಯಟ್ ಏನೆಲ್ಲ ಮಾಡಿದೆ ಏನೆಲ್ಲ ತಿಂದೆ ಅನ್ನೋದನ್ನ ನೀವು ವ್ಲಾಗ್ ಅಂತೂ ಕಂಟಿನ್ಯೂ ಮಾಡಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಇನ್ನು ಇವತ್ತಿನ ವೆಯ್ಟ್ ನೋಡೋದಾದರೆ, ನಾನು ಆವಾಗಲೇ ಹೇಳ್ದಂಗೆ 70.450 ಗ್ರಾಮ್ಸು 50 ಡೇಸ್ ಚಾಲೆಂಜ್ ತೊಗೊಳ್ಳೋಣ ಅಂದ್ಕೊಂಡಿದ್ದೀನಿ. ಡೇ 1 ಬಂದ್ಬಿಟ್ಟು ನನ್ನ ವೆಯ್ಟು
70.450 ಇದೆ ಸ್ನೇಹಿತರೆ. ಹತ್ರ 2.5 kg ಜಾಸ್ತಿ ಆಗಿಬಿಟ್ಟಿದ್ದೀನಿ. 68 ನೋಡಿದ್ದೆ ಅಂಥದ್ದು ಮತ್ತೆ 70ವರೆ ಅಂತಂದರೆ ತುಂಬ ಬೇಜಾರಾಗೋವಂಥ ವಿಷಯನೇ. ಬಟ್ ಈ ಸಲ ಏನೇ ಆಗಲಿ ಏನಾದರೂ ಆಗಲಿ ಮಾಡಲೇಬೇಕು. ನಾನು ಅದೇ ಛಲದಲ್ಲೇ ಮಾಡ್ತಾಯಿರ್ತೀನಿ. ನನಗೆ ಬ್ಯಾಲೆನ್ಸ್ ಮಾಡೋದು ಬರ್ತಾಯಿಲ್ಲ ಪಾಪ. ಸ್ಟಿಚಿಂಗ್ ಮೇಲೂ ಹೇಳ್ಬಾರ್ದು, ಕರೆಕ್ಟಾಗಿ ಡೇ ಫುಲ್ಲು ಡಯಟು ಸ್ಟಿಚಿಂಗು ಮಾಡ್ಕೊಂಡು ಹೋದರೆ ಆಗುತ್ತೆ. ನಂದು ಮೈಂಡ್ಸೆಟ್ ಸರಿ ಇಲ್ಲ ಸ್ನೇಹಿತರೆ. ಆ ಮೈಂಡ್ಸೆಟ್ನ ಸ್ವಲ್ಪ ಕನ್ವರ್ಟ್ ಮಾಡಿ ಸ್ವಲ್ಪ ಚೇಂಜ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ನಾನು ಬೆಳಗ್ಗೆ ಒಂದು 10 ಗಂಟೆ ಅನಿಸುತ್ತೆ, ಸೊ ಆ ಟೈಮ್ಗೆ ಬೆಟ್ಟದ ನೆಲ್ಲಿಕಾಯಿ ಜ್ಯೂಸ್ ಕುಡಿತಾ ಇದ್ದೀನಿ. ಯಾರಿಗೆಲ್ಲ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಅಂದರೆ ಮಲಬದ್ಧತೆ ಯಾರಿಗಿದೆ, ಕರೆಕ್ಟಾಗಿ ಮೋಷನ್ಸ್ ಹೋಗೋಕ್ಕಾಗಲ್ಲ, ಕರೆಕ್ಟಾಗಿ ನೀಟಾಗಿ ಆಗಲ್ಲ ಅನ್ನೋರು ನಿಜವಾಗ್ಲೂ ಬೆಟ್ಟದ ನೆಲ್ಲಿಕಾಯಿ ಜ್ಯೂಸ್ ಒಂದು 2 ಡೇಸ್ 3 ಡೇಸ್ ಕುಡಿದು ನೋಡಿ ಕಂಟಿನ್ಯೂಸ್ ಆಗಿ. ನಿಜವಾಗ್ಲೂ ನಿಮಗೆ ಇರೋವಂಥ ಹಳೆ ಸ್ಟಾಕ್ ಎಲ್ಲ ನೀಟಾಗಿ ಕ್ಲಿಯರಾಗಿ ತುಂಬ ನೀಟಾಗಿ ಕ್ಲಿಯರ್ ಆಗುತ್ತೆ. ಮೋಷನ್ಸ್ಗೆ ಕರೆಕ್ಟಾಗಿ ಆಗೋ ಥರ ಹೆಲ್ಪ್ ಆಗುತ್ತೆ. ಇದು ಡಯಟಲ್ಲಿ ತುಂಬ ಹೆಲ್ಪ್ ಆಗುತ್ತೆ. ಅಂದರೆ ಇದು ಸೀಸ್ನಲ್ ವೆಜಿಟೇಬಲ್ ಅಲ್ವಾ, ಸಿಕ್ಕಿದಾಗ ಮಾತ್ರ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಇದನ್ನು ಜ್ಯೂಸ್ ಈ ಥರ ಮಾಡ್ಕೊಂಡು ಕುಡಿಬೋದು. ಅದರ ಜೊತೆಗೇ ನೀವು ಮೊಸರನ್ನ ಹಾಕಿ ಕೂಡ ನೀರು ಮಜ್ಜಿಗೆ ಥರ ಮಾಡಿಕೊಂಡು ಕೂಡ ರುಬ್ಕೊಂಡು ಕುಡಿಯೋದ್ರಿಂದ ತುಂಬಾ ಒಳ್ಳೆಯದಾಗಿರುತ್ತೆ ಹೆಲ್ತ್ಗೆ. ಸೊ ನಾನು ಬೆಳಗ್ಗೆ ಎದ್ದಿದ ತಕ್ಷಣ ಬೆಟ್ಟದ ನೆಲ್ಲಿಕಾಯಿ ಜ್ಯೂಸ್ ಕುಡಿದೆ. ಅದರಲ್ಲಿ ಸ್ವಲ್ಪ ಮಿಕ್ಕಿದ್ದಕ್ಕೆ ಏನು ಮಾಡಿದೆ, ಅದ್ರ ಜೊತೆಗೇ ಫ್ಲಾಕ್ಸ್ ಸೀಡ್ಸ್ ಪೌಡ್ರ್ ಮಾಡಿದ್ದೆ. ಅಗಸೆ ಬೀಜದ ಪೌಡ್ರ್ ಇತ್ತಲ್ವ, ಅದನ್ನು ಒಂಚೂರು ಹಾಕ್ಕೊಂಡು ಅದ್ರ ಜೊತೆಗೆ ನೀರನ್ನಿತ್ತಲ್ವ, ಇದ್ರ ಜೊತೆಗೆ ಸ್ವಲ್ಪ ಮೊಸರನ್ನ ಹಾಕ್ಕೊಂಡು ನೀರು ಮಜ್ಜಿಗೆ ಥರ ಮಾಡಿಕೊಂಡು ಇದು ಮಾಡ್ಕೊಂಡಿದ್ದೆ ಸ್ನೇಹಿತರೆ. ಇದು ಫ್ಲಾಕ್ಸ್ ಸೀಡ್ಸ್ ಇದೆಯಲ್ಲ, ಇದನ್ನು ಹಾಗೆ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ. ಇದೊಂದು 2-3 ಡೇಸ್ ಅಷ್ಟೇ ಯೂಸ್ ಮಾಡ್ತೀನಿ. ತುಂಬ ಜನ ಹೇಳ್ತಾರೆ ಇನ್ಸ್ಟೆಂಟಾಗಿ ಯೂಸ್ ಮಾಡಬೇಕು, ಆವಾಗಲೇ ಅದ್ರ ಬೆನಿಫಿಟ್ಸ್ ಸಿಗೋದು, ಇಲ್ಲ ಅಂತಂದರೆ ಅದ್ರದ್ದು ಏನು ಬೆನಿಫಿಟ್ಸ್ ಇರೋಲ್ಲ ಅಂತ. ಬಟ್ ನನಗೆ ಅವಾಗವಾಗ ಮಾಡ್ಕೊಳ್ಳೋಕೆ ಟೈಮ್ ಇಲ್ಲ ಅಂತ ಒಂದು 2-3 ಡೇಸ್ಗೆ ಹಾಕೋಷ್ಟು ಮಾಡಿಟ್ಕೊಂಡಿದ್ದೀನಿ. ನಮ್ಮ ಮಜ್ಜಿಗೆಗೆ ಯೂಸ್ ಮಾಡ್ಕೋಬೋದು. ನಾವೇನಾದರೂ ಪಲ್ಯಗಳು ಮಾಡಿದ್ರೆ ಅಥವಾ ಏನಾದರೂ ಸಾಂಬಾರು ಮಾಡಿದ್ರೆ ಅದರಲ್ಲಿ ಉದಿಸ್ಕೊಂಡ್ರೆ ಬೆನಿಫಿಟ್ಸು ಸಿಗುತ್ತೆ. ಟೇಸ್ಟ್ ಅನ್ನೋದು ತುಂಬಾ ಚೆನ್ನಾಗಿರುತ್ತೆ. ನಾನು ಈ ಥರ ನೀರು ಮಜ್ಜಿಗೆ ಮಾಡ್ಕೊಂಡು ಇದಕ್ಕೆ ಒಂಚೂರು ಉಪ್ಪು ಹಾಕ್ಕೊಬಿಟ್ಟು ಇದು ಮಾಡಿಕೊಂಡೆ. ನಾನು ಟೇಸ್ಟಿ ನೋಡಿ ವೀಡಿಯೋದಲ್ಲಿ ನೋಡ್ತಾ ಇದ್ದೀನಿ, ಸಿಕ್ಕಾಪಟ್ಟೆ ಉಪ್ಪು ಹಾಕ್ಕೊಬಿಟ್ಟಿದೆ. ಆಮೇಲೆ ಇದನ್ನು ಇನ್ನು ಸ್ವಲ್ಪ ನೀರು ಹಾಕ್ಕೊಂಡು 2 ಟೈಮ್ ಕುಡಿಯೋ ಥರ ಕುಡ್ಕೊಂಡೆ. ಇನ್ನು ಈಗ ಬಂದುಬಿಟ್ಟು ಒಂದು ರೆಸಿಪಿ, ಅಂದರೆ ಫುಲ್ ಆ್ಯಂಡ್ ಫುಲ್ ಹೈ ಪ್ರೋಟೀನ್ ಇರುವಂಥದ್ದು ಸೋಯಾ ಚಂಕ್ಸ್ನ ಬಿಸಿನೀರಲ್ಲಿ ಹಾಕ್ಬಿಟ್ಟು ಸ್ವಲ್ಪ ಒಂದು 5 ನಿಮಿಷ ಬಿಟ್ಟರೆ ಈ ಥರ ಆಗುತ್ತಲ್ಲ, ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ಸ್ವಲ್ಪ ತರಬರಿಯಾಗಿ 1 ರೌಂಡ್ 2 ರೌಂಡ್ ಹಾಕಿದ್ರೆ ಸಾಕು. ಸೊ ಈ ಥರ ಆಗುತ್ತೆ. ಇದನ್ನು ಸೈಡ್ಗೆ ಇಟ್ಕೊಬಿಟ್ಟು ಇನ್ನು ತೋಫೋ ಇರುತ್ತಲ್ವ, ಇದು ಸೋಯಾ ಚಂಕ್ಸು ತುಂಬಾ ಪ್ರೋಟೀನ್ ಇರುತ್ತೆ. ಇದು ನೋಡಿ 200 ಗ್ರಾಮ್ಸ್ ತೊಗೊಂಡ್ರೆ 31 ಗ್ರಾಮ್ಸ್ ಇರುತ್ತಂತೆ, ಅದರಲ್ಲೇ ತೋರಿಸಿದ್ದಾರೆ. 31 ಗ್ರಾಮ್ಸ್ ಇದು ಒಂದರಲ್ಲೇ ಇರುತ್ತೆ. ನಾನು ಆಲ್ರೆಡಿ ಸ್ವಲ್ಪ ಯೂಸ್ ಮಾಡಿದ್ದೆ. ಸೊ ಅದನ್ನು ಸ್ವಲ್ಪ ವಾಶ್ ಮಾಡಿಬಿಟ್ಟು ಅದನ್ನು ತೇವನ್ನೆಲ್ಲ ಒರೆಸ್ಬಿಟ್ಟು ತುರಿಯೋದಿರುತ್ತಲ್ವ, ಕ್ಯಾರೆಟ್ ತುರಿಯೋದು ಆ ಥರದ್ದಿರುತ್ತಲ್ವ, ತುರಿಯೋದ್ರಲ್ಲಿ ತುರಿದ್ರೆ ಸಾಕು, ನೀಟಾಗಿ ಆಗಿಬಿಡುತ್ತೆ ಸ್ನೇಹಿತರೆ. ಎಷ್ಟು ಚೆನ್ನಾಗಿದಾಗುತ್ತೆ ಗೊತ್ತಾ. ಸೊ ಇದನ್ನು ನೀವು ಎಗ್ ಬುರ್ಜಿ ಥರ ಮಾಡ್ಕೋಬೋದು. ಆಮೇಲೆ ಸ್ವಲ್ಪ ಉಪ್ಪು ಖಾರ ಹಾಕ್ಬಿಟ್ಟು ಫ್ರೈ ಥರ ಮಾಡ್ಕೊಬಿಟ್ಟು ಅದನ್ನು ದೋಸೆ ಮೇಲೆ ಸ್ಟಫ್ ಮಾಡಿ ಮಾಡ್ಕೋಬೋದು. ಇಲ್ಲ ಚೆನ್ನಾಗಿ ನುಣ್ಣಗೆ ಇದು ಮಾಡಿಬಿಟ್ಟು ನೀವು ಇದನ್ನು ನಿಮಗೆ ಹೆಂಗೆ ಗೊತ್ತಾಗುತ್ತೋ ಆ ಥರ ರೆಸಿಪೀಸ್ ಮಾಡ್ಕೊಂಡು ತಿನ್ಬೋದು. ಟೇಸ್ಟ್ ಅಂತೂ ಸೂಪರಾಗಿರುತ್ತೆ. ನಾನಿಲ್ಲಿ ಸಿಂಪಲ್ಲಾಗಿ ಇವತ್ತು ಫಸ್ಟ್ ಟೈಮ್ ಟ್ರೈ ಮಾಡಿದೆ. ಪಲ್ಯ ಅಂತೂ ತುಂಬಾ ಚೆನ್ನಾಗಿ ಬಂದಿತ್ತು. ಸ್ವಲ್ಪ ಆಯಿಲ್ ಹಾಕ್ಕೊಂಡು ಅದಕ್ಕೆ ಸಾಸಿವೆ ಹಾಕ್ಬಿಟ್ಟು ಸ್ವಲ್ಪ ಒಂದು 2-3 ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋಂಥ ಈರುಳ್ಳಿ, 1-2 ಟೊಮೊಟೊನ ರುಬ್ಬಿಬಿಟ್ಟು ಅದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡೆ ಸ್ನೇಹಿತರೆ. ಇದ್ರ ಜೊತೆಗೇ ಆ ಸೋಯಾ ಚಂಕ್ಸು, ಅದಾದಮೇಲೆ ಸ್ವಲ್ಪ ಅದೇ ತುರಿದಿಟ್ಟಿದ್ನಲ್ವ ತೋಫು, ಅದನ್ನು ಎರಡನ್ನೂ ಹಾಕ್ಕೊಬಿಟ್ಟು ನಿಮ್ಗೆ ಏನೇನು ಮಸಾಲೆ ಬೇಕೋ ಅದೆಲ್ಲ ಹಾಕ್ಕೊಬೋದು. ನಾನು ರುಚಿಗೆ ತಕ್ಕಷ್ಟು ಉಪ್ಪು, ರುಚಿಗೆ ತಕ್ಕಷ್ಟು ಖಾರ, ಗರಂ ಮಸಾಲ, ಧನಿಯಾ ಮಸಾಲ, ಚಿಕನ್ ಮಸಾಲ, ಅರಿಶಿಣದ ಪುಡಿ ಇದಿಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡೆ ಅಷ್ಟೇ. ನಮಗೆ ಚಪಾತಿಗಾಗಿರ್ಬೋದು, ಇಲ್ಲ ಅಂತಂದರೆ ಸೈಡ್ ಡಿಶ್ ರೈಸು ಆ ಥರ ಏನಾದರೂ ಮಾಡ್ಕೊತೀವಲ್ವ, ಸೈಡ್ ಡಿಶ್ಶಾಗಿ ಆಗಿರ್ಬೋದು, ಇಲ್ಲ ನೀವು ಅದನ್ನೇ ತಿಂತೀನಿ ಅಂದರೂ ಕೂಡ ಆರಾಮಾಗಿ ತಿನ್ಬೋದು. ಅಷ್ಟು ಸೂಪರ್ ಟೇಸ್ಟಿಯಾಗಿತ್ತು. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಹಾಗೆ ನಾನು ಆವಾಗಲೇ ಹೇಳ್ದಂಗೆ ಈ ಸಲ 50 ಡೇಸ್ ಚಾಲೆಂಜ್ ತೊಗೊತಾ ಇದ್ದೀನಲ್ವ, ಇನ್ನೇನು ಹತ್ರ ದೀಪಾವಳಿ ಹಬ್ಬದಷ್ಟೊತ್ತಿಗೆ ಈ 50 ಡೇಸ್ ಚಾಲೆಂಜ್ ಅನ್ನೋದು ಕಂಪ್ಲೀಟ್ ಆಗಬೇಕು. ನೋಡೋಣ ಎಷ್ಟು ದಿನ ಆಗುತ್ತೆ ಏನು ಅಂತ. ಹಂಗೆ ಇಂಚ್ ಲಾಸ್ ಕೂಡ ತೋರಿಸ್ತೀನಿ. ಅಂತಂದರೆ ನಾಳೆ ಬ್ಲಾಗಲ್ಲಿ ಸಾಧ್ಯವಾದಷ್ಟು ಆ್ಯಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಎಷ್ಟೆಷ್ಟು ಇಂಚಿದೆ, ಮೇಯ್ನು ಹಿಪ್ ಸೈಜ್ ಅಂದರೆ ವೆಸ್ಟ್ ಸೈಜ್ ಎಲ್ಲ ಎಷ್ಟಿದೆ ಅಂತ ತೋರಿಸಿದ್ರೆ ನಿಮಗೆ ನಾನು ಇಂಚ್ ಲಾಸ್ ಆಗೋದಕ್ಕೆ ನನಗೂ ಒಂದು ಮೋಟಿವ್ ಆಗಿರುತ್ತೆ. ಕರೆಕ್ಟಾಗಿ 21ನೇ ತಾರೀಕಿಂದ ಡಯಟ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಇವತ್ತು ಬಂದುಬಿಟ್ಟು 21 ಡೇ 1.
ಆಗಸ್ಟ್ 21ಗೆ ನಾನು ಸ್ಟಾರ್ಟ್ ಮಾಡಿರೋದು. ನೆಕ್ಸ್ಟು ಸೆಪ್ಟೆಂಬರ್ 21 ಅಷ್ಟರೊಳಗಡೆ 30 ಡೇಸ್ ಆಗುತ್ತೆ. ಎಷ್ಟು ಕಡಿಮೆ ಆಗಿದ್ದೀನಿ ಏನು ಅನ್ನೋದನ್ನೆಲ್ಲ ನೋಡೋಣ. ಇನ್ನು ಊಟ ಬಂದ್ಬಿಟ್ಟು ಏನು ಮಾಡಿದೆ ಅಂತ ನೀವು ನೋಡಿದ್ರಲ್ವ, ಅದೇ ಪಲ್ಯ, ಚಪಾತಿ. ಮಧ್ಯಾಹ್ನಕ್ಕೆ ಇದೇ ಚಪಾತಿ ಮತ್ತು ಜೊತೆಗೆ ನಾನು ಹೂಕೋಸ್ದು ಗೊಜ್ಜು ಮಾಡ್ಕೊಂಡಿದ್ದೆ. ಅದೇ ಗೊಜ್ಜು ನೈಟ್ಗೆ ಡಿನ್ನರಾಗಿ ತೊಗೊಂಡೆ. ಒಂದು ಗ್ಲಾಸ್ ಚಿಯಾ ಸೀಡ್ಸ್ ತೊಗೊಂಡೆ, ಕ್ಯಾರೆಟು ಕಟ್ ಮಾಡಿ ಇಟ್ಕೊಂಡಿದ್ದೆ. ಸೊ ಅದನ್ನು ಒಂದು ಬೌಲಷ್ಟು ತಿಂದಿದ್ದೀನಿ. ಅದೇ ಮಜ್ಜಿಗೆ ಮಾಡಿಟ್ಕೊಂಡಿದ್ನಲ್ಲ ಅದೊಂದು ಲೋಟ. ಯಾಕಂದ್ರೆ ಸ್ವಲ್ಪ ಸ್ಟಿಚಿಂಗ್ ಇದ್ದಿದ್ದರಿಂದ ವೀಡಿಯೋ ಕರೆಕ್ಟಾಗಿ ಮಾಡಿಲ್ಲ, ಇಷ್ಟಕ್ಕೆ ಸ್ಟಾಪ್ ಮಾಡಿದೆ. ಬಟ್ ನಾಳೆಯಿಂದಂತೂ ತುಂಬ ಸ್ಟ್ರಿಕ್ಟಾಗಿ ಡಯಟ್ ಮಾಡಿಕೊಂಡು ತುಂಬ ಸ್ಟ್ರಿಕ್ಟಾಗಿನೂ ವೀಡಿಯೋಸ್ ಎಲ್ಲ ನೀಟಾಗಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಐ ಹೋಪ್ ನಿಮ್ಮೆಲ್ರಿಗೂ ಕೂಡ ಈ ಡಯಟ್ ಅನ್ನೋದು ಇಷ್ಟ ಆಗುತ್ತೆ. ನೀವು ಕೂಡ ಕಂಟಿನ್ಯೂ ಮಾಡೋರಾಗಿದ್ದರೆ ನಿಜವಾಗ್ಲೂ ಕಂಟಿನ್ಯೂ ಮಾಡಿ, ಒಳ್ಳೆ ರಿಸಲ್ಟ್ ಅಂತೂ ಸಿಗುತ್ತೆ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಇದಾಗಿತ್ತು ಇವತ್ತಿನ ವೀಡಿಯೋ. ನಾಳೆ ವೀಡಿಯೋದಲ್ಲಿ ಸಿಗ್ತೀನಿ. ಬಾಯ್.